ಗಂಡಾಂತರದಿಂದ ಪಾರಾದೆ. ಆದರೆ ಈ ಗಂಡ ಅನ್ನೋ ಗಂಡಾಂತರದಿಂದ ಪರ್ಮನೆಂಟಾಗಿ ಬಿಡಬೇಕು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ? ಅಪ್ಪ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸ್ತಿದೆ. ಇಲ್ಲೇ ಹೊರಗಡೆ ಗಾರ್ಡನಲ್ಲಿ ಕೂತು ಬರ್ತೀನಿ. ಚಿಂತೆ ಮಾಡಬೇಡಮ್ಮ, ಅಳಿಯಿಂದ ಏನೂ ಆಗೋಲ್ಲ. ಸಾಕ್ಬಿಟ್ಟ. ನಾನು ಹೇಳಿಲ್ವಾ ನನ್ನ ಬಲ್ಗಣ ಅದ್ರತಾ ಇದೆ, ಏನಾದರೂ ಎಡವಟ್ಟು ಆಗುತ್ತೆ ಅಂತ. ಅಣ್ಣ ನೀನ್ ಸುಮ್ನಿರಣ್ಣ. ಅವಾಗಲೇ ನೋಡಿದ್ರೆ ಎಡ್ಗಣ್ಣು ಅಂದೆ, ಇವಾಗ ನೋಡಿದ್ರೆ ಬಲ್ಗಣ್ಣು ಅಂತಿದ್ಯಾ. ನೀನೇನಣ್ಣ ನೀನು? ಯಪ್ಪ ನಿಮ್ ತಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ನಿರೋ. ಸುಮ್ನಿರ. ನೀನು ನನ್ನ ಮಾತನ್ನು ನಂಬ್ತಿರ್ಲಿಲ್ಲ ಅಲ್ವಾ? ಈ ವಿಡಿಯೋ ನೋಡಿದ್ಮೇಲಾದರೂ ನಂಬ್ತೀಯ ಅಲ್ಲ? ಬಲವಂತವಾಗಿ ಸೈನ್ ಮಾಡಿಸ್ತಿದಾರಣ್ಣ. ಈ ವಿಡಿಯೋ ನೋಡಿದ್ಮೇಲೂ ನಿನಗೇನು ಅನಿಸಿಲ್ಲ ಅಂದರೆ ನಾನೇನೂ ಹೇಳಲ್ಲ. ನಿನಗೇನು ಇಷ್ಟ ಬರುತ್ತೋ ಅದನ್ನು ಮಾಡು. ಅಣ್ಣ ಇವಾಗ ರವಿ ಅಣ್ಣ ಏನೋ ವಿಡಿಯೋ ಕಳಿಸಿದ್ದಾನೆ. ಆ ಹುಡುಗಿಗೆ ಈ ಮದ್ವೆ ಸುತಾರಾಮ್ ಇಷ್ಟ ಇಲ್ಲ. ಏನ್ರೋ ಮುಖ ನೋಡ್ತಾ ಇದ್ದೀರಾ? ಬನ್ನಿ ಹೊರಡೋಣ. ಅಣ್ಣ ಅಲ್ಲಿ ನೋಡು. ಅಣ್ಣ ಇವನು ಓದೋನ್ ಮತ್ತೆ ಯಾಕಣ ವಾಪಸ್ ಬರ್ತಿದ್ದಾನೆ? ಆ ದೇವರು ನಮಗೆ ಕೊಟ್ಟಿರೋ ಇನ್ನೊಂದು ಚಾನ್ಸ್ ಅಮ್ಮ. ಈ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದು. ಹಾ ಹೌದು ಬಾಯ್ಸ್, ಚಾನ್ಸ್. ಅಣ್ಣ ನನ್ನ ಮುಖ ಏನಾರು ನೋಡ್ತಿದ್ದೀರಾ? ಹೋಗಿ ಹಿಡೀರಿ, ತಪ್ಪಿಸ್ಕೊಂಡ್ಬಿಡ್ತಾನೆ. ನೀನ್ ಇಲ್ಲೇ ಇರೋ, ನೀನ್ ಇಲ್ಲೇ ಇರು. ಎಡವಟ್ ನನ್ನ ಮಗ, ನೀನು ಇಲ್ಲೇ ಸುಮ್ನಿರು. ದಾಸು, ಅಳಿಂದ್ರಿಗೊಂದು ಫೋನ್ ಮಾಡಪ್ಪ. ರಿಸೀವ್ ಮಾಡ್ತಾ ಇಲ್ಲ. ಡ್ರೈವಿಂಗ್ ಮಾಡ್ತಿರ್ಬೇಕು, ಬರ್ತಾರೆ ಬಿಡು. ಬಂದ್ರಲ್ಲ. ನಮಸ್ಕಾರಮ್ಮ. ನಮಸ್ಕಾರ ಬೇಗ್ರೆ. ದಾಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ಆರ್ಯರು ಬರಲಿಲ್ವಾ? ಅವನ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಡಾಕ್ಯುಮೆಂಟ್ಸ್ ಮೇಲೆ ಕಲೆ ಆಗಿತ್ತು, ಅದಕ್ಕೆ ರೀಪ್ರಿಂಟ್ ತಗ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆ ದೇವತೆ ತರ ಕಾಣ್ತಾ ಇದೆಯಮ್ಮ. ಸುಶೀಲಾ, ದೃಷ್ಟಿ ತೆಗಿ.
ಯಾವ ಕಣ್ಣು ಬೀಳ್ದೇ ಇರಲಿ. ಯಾಕೆ ನಮ್ಮ ಸೊಸೆ ಒಂಥರ ಇದ್ದಾಳೆ? ಅವಳ ಮನ್ಸಿಗೆ ಯಾರಾದ್ರೂ ಬೇಜಾರು ಮಾಡಿದ್ರ? ಅಯ್ಯೋ ಹಾಗೇನೂ ಇಲ್ಲ, ಹೆಣ್ಮಕ್ಳು ಮದುವೆ ಸಮಯದಲ್ಲಿ ಹೀಗೆ ಅಲ್ವಾ? ಕರೆಕ್ಟ್. ನೋಡಮ್ಮ, ನೀ ನನ್ನ ಮಗನ ಜೊತೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾದಳು. ಅಲ್ಲೆಲ್ಲ ಈ ತರ ಸೆಂಟಿಮೆಂಟ್ ಇಟ್ಕೊಬಾರ್ದು. ಬ್ಯುಸಿ ಲೈಫಲ್ಲಿ ನನ್ನ ಮಗನ ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡೋದೇ ನಿನಗೆ ದೊಡ್ಡ ಕೆಲಸ. ಅವನ ಬಗ್ಗೆ ನಿನಗೆ ಈಗಾಗಲೇ ಗೊತ್ತಿರತ್ತೆ. ಅವನು ಆಸ್ಟ್ರೇಲಿಯಾಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಇಲ್ಲಿ ಜನರನ್ನ ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ಅವ್ನು ನಿನ್ನ ಒಪ್ಕೊಂಡಿದ್ದಾನೆ ಅಂದ್ರೆ ಯು ಆರ್ ವೆರಿ ಲಕ್ಕಿ. ಅವಳಿಗೆಲ್ಲ ಗೊತ್ತು, ನೀನೇನು ಹೊಸದಾಗಿ ಹೇಳೋದ್ ಬೇಕಾಗಿಲ್ಲ. ನನ್ನ ಮಕ್ಳು ಏನ್ ಮಾಡಿದ್ರು ಗೊತ್ತಾಗ್ತಿಲ್ವಲ್ಲ. ಅಂಕಲ್, ರಜತ್, ಆರ್ಯ ಅಲ್ವಾ? ಅಂಕಲ್, ಅದು ಚಂದನ, ಸಮಾಧಾನ ಮಾಡ್ಕೊಳಮ್ಮ, ಮೇಲವರಿಷ್ಟು. ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಮೊದಲೇ ಬೇಸರದಲ್ಲಿದ್ಲು. ಅದ್ರ ಜೊತೆಗೆ ಇದಾಗಿ ತುಂಬ ದುಃಖದಲ್ಲಿದ್ದಾಳೆ. ನೀನು ಮತ್ತೆ ಮತ್ತೆ ಅದನ್ನೇ ಹೇಳಿ ಅವಳ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಬೇಡ. ಥ್ಯಾಂಕ್ ಯು. ನಿಮ್ಮ ಹುಡುಗರಿಗೆ ಎಲ್ಲ ಚೆಕ್ ಪೋಸ್ಟ್ ಹತ್ರ ನಿಂತ್ಕೊಳ್ಳೋಕೆ ಹೇಳು. ಯಾವುದೇ ಗಾಡಿ ಮೇಲೆ ಅನುಮಾನ ಬಂದರೂ ಫಾಲೋ ಮಾಡಿ ಚೆಕ್ ಮಾಡಿ. ಹಾಂ ಅಪ್ಪ, ಕಿಡ್ನ್ಯಾಪ್ ಮಾಡಿದವ್ರು ನಮ್ಮ ಏರಿಯಾ ಬಿಟ್ಟು ಹೋಗಿಲ್ಲ. ಪಕ್ಕನ 100% ಅಪ್ಪ. ನಮ್ಮ ಹುಡುಗರು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಅವ್ರನ್ನ ದಾಟಿ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಳಿಯಂದ್ರನ್ನ ದೂರ ಎಲ್ಲೂ ಕರ್ಕೊಂಡೋಗಿಲ್ಲ, ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ನೀವು ಒಪ್ಕೊಂಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ? ಪೊಲೀಸು ಕೋರ್ಟು ಅಂತ ಹೋದ್ರೆ ತೊಂದರೆ ಆಗುತ್ತೆ. ಈ ವಿಷಯಕ್ಕೆ ನಾವೇ ಇಳಿಬೇಕು. ಎಷ್ಟೋ ವರ್ಷಗಳ ನಂತರ ಈ ಮಹಾಬಲನ ತಾಳ್ಮೆನ ಕೆಣಕ್ತಾ ಇದ್ದಾರೆ. ನನ್ನ ಅಳಿನ ಕಿಡ್ನಾಪ್ ಮಾಡಿದವನು ಯಾರು ಅಂತ ಗೊತ್ತಾಗಲಿ, ಅವನು ನನ್ನ ಕೈಗೆ ಸಿಗಲಿ, ಅವನನ್ನ ಅವನ ಹೆಂಡತಿ ಮಕ್ಕಳ ಮುಂದೆ ತುಂಡು ತುಂಡಾಗಿ ಕತ್ತರಿಸ್ತೀನಿ. ಅಪ್ಪ, ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಮಾಡೋದು? ಇನ್ನೂ ಒಂದು ವಾರ ಟೈಮ್ ಇದೆ ಅಂತ ಹೇಳಿದಾರಲ್ಲ, ಅಳಿಯಂದ್ರು ಸಿಗಲಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡಂಗಾಯ್ತು. ಹರಿಯೇ, ಇನ್ನೊಂದು ವಾರದಲ್ಲಿ ಮದುವೆ ಪ್ಲಾನ್ ಮಾಡ್ತಿದ್ದಾರೆ. 7 ದಿನ 7 ಜನ್ಮಕ್ಕೆ ಸಮ. ನಿಭಾಯಿಸೋ ಮಗ, ನಿಭಾಯಿಸೋ. ಅಣ್ಣ, ಹರಿಯಣ್ಣ, ಕುಡಿ. ಹಲೋ, ಹೇಳು, ಏನಾಯ್ತು? ಮುತ್ತೋಣ, ಎಲ್ಲ ಒಳ್ಳೇದೇ ಆಗಿದೆ. ಮೊದಲು ಆ ಕರಡಿ ನನ್ನ ಮಗನ ಎಲ್ಲಾದ್ರೂ ತೊಗೊಂಡೋಗಿ ಬಿಸಾಕಿ. ಹೌದಾ? ಸರಿ. ಹೇ, ಅವನನ್ನೆಲ್ಲ ಬಿಟ್ಬಿಡ್ಬೇಕಂತೆ. ಕೊಡೋಣ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏಯ್, ಎಲ್ಲ ಕ್ಲೋಸ್ ಆಗಿದೆ ಕಣ್ರೋ. ಫಸ್ಟ್ ನೀವು ಅಲ್ಲಿಂದ ಎಸ್ಕೇಪ್ ಆಗಿ. ಬೇಗ ಎಸ್ಕೇಪ್ ಆಗಬೇಕು ಅಂತಿದ್ದಾನೆ. ಕೊಡು ಇಲ್ಲಿ. ಹೇಯ್, ಏನು ನೀನು ಎಸ್ಕೇಪ್ ಆಗಿ ಅಂತ ಹೇಳ್ತಿದ್ಯಲ್ಲೋ? ಯಾಕೋ ಪೊಲೀಸ್ ಅವ್ರು ಏನಾದರೂ ನಮ್ಮನ್ನು ಹುಡ್ಕೊಂಡ್ ಬರ್ತಿದಾರ ಹೇಗೆ? ಅಯ್ಯೋ, ಪೊಲೀಸ್ ಏನು ಅಲ್ಲ ಅಣ್ಣ. ಹುಡುಗಿ ಜನರನ್ನ ಕಳಿಸಿ ಗಲ್ಲಿ ಕಿಡ್ನಾಪ್ ಮಾಡಿದವ್ರು ಯಾರಿರ್ಬೋದು ಅಂತ ಹುಡುಕ್ತಾ ಇದ್ದಾರೆ. ಒಂದ್ ವೇಳೆ ಅವ್ರೇನಾದ್ರೂ ಸಿಕ್ಕಿದ್ರೆ ಹೆಂಡತಿ ಮಕ್ಕಳು ಮುಂದೆನೆ ಅವ್ರನ್ನ ಕತ್ತರಿಸ್ತೀನಿ ಅಂತ ಹೇಳ್ತಿದ್ದಾನೆ.
ಅದಕ್ಕೆ ನೀವು ಅವನ್ನ ಬಿಟ್ಟು ಬೇಗ ಮನೆ ಸೇರ್ಕೊಳ್ಳಿ. ಲೇ ನಿನ್ನ ನಂಬಿದ್ದಕ್ಕೆ ನಮ್ಮನ್ನೆಲ್ಲ ಎಲ್ಲಿ ತಂದು ನಿಲ್ಸಿದ್ಯಾ ನೋಡು. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಅಪ್ಪ, ಗಂಡಾಂತರದಿಂದ ಪಾರಾದೆ. ಆದರೆ ಈ ಗಂಡ ಅನ್ನೋ ಗಂಡಾಂತರದಿಂದ ಪರ್ಮನೆಂಟಾಗಿ ದೂರ ಬಿಡಬೇಕು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ? ಅಪ್ಪ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸ್ತಿದೆ. ಇಲ್ಲೇ ಹೊರಗಡೆ ಗಾರ್ಡನಲ್ಲಿ ಕೂತ್ ಬರ್ತೀನಿ. ಚಿಂತೆ ಮಾಡಬೇಡಮ್ಮ, ಅಳಿಯಿಂದ ಏನೂ ಆಗೋಲ್ಲ. ಒಂದು ನಿಮಿಷ, ನೀನು ಅವಳ ಜೊತೆ ಹೋಗು. ಅಣ್ಣ ಬೇಡ, ಒಬ್ಬಳೇ ಇರಬೇಕು ಅನಿಸ್ತಿದೆ, ಪ್ಲೀಸ್. ಅಲ್ಲಮ್ಮ ದಾಸು, ನೀನು ಹೋಗಮ್ಮ. ರೀ, ಪಾಪ ರೀ ನಮ್ಮ ಚಂದು ನಡೆದಿರೋ ಘಟನೆಯಿಂದ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ದಾಕ್ಷು, ಹಲೋ ಹಲೋ ಹಲೋ. ಹಲೋ, ಕೇಳಿಸ್ತಿದೆ, ಹೇಳಿ. ನೀವಾ? ನಾನೇ. ಏನು ಚಂದನದ ಗೊಂಬೆ ತಲೆಗಿಳಿದು ಬಂದ್ಬಿಟ್ಟಿದ್ದೀರಾ? ನಿಮ್ಮ ಜೊತೆ ಮಾತಾಡಕ್ ಬಂದೆ. ನನ್ನ ಜೊತೆನಾ? ಎಂತ ಪುಣ್ಯವಂತ ಮೇಡಮ್ ನಾನು. ಅಂದ್ರೆ ನೀವು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀರಲ್ಲ, ಅದಕ್ಕೆ ನಗ್ಸೋಣ ಅಂತ ಹೇಳ್ದೆ ಅಷ್ಟೆ. ನಿಜವಾಗ್ಲೂ ಕಿಡ್ನಾಪ್ ಮಾಡಿಸಿ ನೀವೇನಾ? ಮೆತ್ತಿಗೆ ಮೇಡಮ್, ಏನು ಇಷ್ಟೊಂದು ಓಪನ್ ಆಗಿ ಮಾತಾಡ್ತೀರಾ? ಮಹಾಬಲ ಮಾವ ಏನಾದ್ರು ಕೇಳಿಸ್ಕೊಂಡ್ರೆ ನನ್ನ ಬಲಿ ಹಾಕ್ಬಿಡ್ತಾರೆ ಅಷ್ಟೇ. ಮಾವನ? ಮಾವನೇ, ಅದು ಆರ್ಯನ್ ಮಾವ ನಿಮ್ಮಪ್ಪ. ಸರಿ ಸರಿ, ಹೇಳಿ, ಕಿಡ್ನಾಪ್ ಮಾಡಿಸಿ ನೀವೇ ಅಲ್ವಾ? ಕೇಳೋದ್ ನೋಡಿ ಒಳ್ಳೆ LKG ಮಗು ತರ. ಈ ರಿಜಿಸ್ಟರ್ ಮ್ಯಾರೇಜ್ನ ನಿಲ್ಸಿದ್ ಯಾರು ಅನ್ಕೊಂಡ್ರಿ? ನಾನೇ. ನಿಮ್ಗೆ ಇಷ್ಟ ಇಲ್ದೇ ಇರೋದ್ನ ನಡಿಯಕ್ ಹೇಗ್ ತಾನೇ ಬಿಡ್ತೀನಿ ಹೇಳಿ ನಾನು. ಹೌದು, ಯಾರನ್ನ ಕಳ್ಸಿ ಕಿಡ್ನಾಪ್ ಮಾಡಿಸಿದ್ರೆ? ನೀವ್ಯಾಕೆ ಹಿಂಗ ನಗ್ದೆ ಇನ್ನೇನ್ ಮೇಡಮ್? ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಈ ಕಿಡ್ನಾಪು, ಅಟ್ಯಾಕು, ವಾರ್ನಿಂಗು ಇದೆಲ್ಲದಕ್ಕೂ ನನ್ನ ಹತ್ರ ಆಳುಗಳಿದ್ದಾರೆ. ಓ, ಅಂದ್ರೆ ನೀವು ಗ್ಯಾಂಗ್ಸ್ಟರ್? ಏನ್ ಮೇಡಮ್ ಹಿಂಗೆಲ್ಲ ಕೇಳ್ತೀರಾ? ನಾನು ಯಾವ ಗ್ಯಾಂಗ್ಸ್ಟರು ಅಲ್ಲ, ರಾಕ್ಸ್ಟರ್. ಒಳ್ಳೇದಕ್ಕೆ ಮಾತ್ರ ಇಂಥ ಕೆಲಸ ಮಾಡ್ತೀನಿ. ನಾವು ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ. ಫಸ್ಟ್ ಟೈಮ್ ನಿಮ್ಗೋಸ್ಕರ ಅಂತ ಇಂಥ ಕೆಲಸ ಮಾಡಿದ್ದು. ನಂಗೋಸ್ಕರ ಅಂದ್ರೆ? ಅಂದ್ರೆ ನೀವು ನನ್ನ ಹತ್ರ ಹೇಳಿದ್ರ ನನಗೆ ರಿಜಿಸ್ಟರ್ ಮ್ಯಾರೇಜ್ ಇಷ್ಟ ಇಲ್ಲ, ಅದು ಇದು ಅಂತೆಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದು ಅಷ್ಟೇ. ಏನ್ ಮೇಡಮ್, ನಿಮ್ಮ ಕಣ್ಣಿಗೆ ನಾನೇನು ರೌಡಿ ಥರ ಕಾಣಿಸ್ತೀನಿ? ಹೇ ಛೇ, ಸುಮ್ಮನೆ ಹೇಳ್ದೆ ಅಷ್ಟೇ. ಥ್ಯಾಂಕ್ಸ್. ಆಮೇಲೆ ಕಿಡ್ನಾಪ್ ಮಾಡೋದೆಲ್ಲ ಈಸಿ ಕೆಲಸ ಅಲ್ಲ ಮೇಡಮ್, ತುಂಬ ತಲೆನೋವು ಕೆಲಸ, ಟೆನ್ಷನ್ ಜಾಸ್ತಿ. ಪಾಪ ನಮ್ಮ ಅಣ್ಣ ತಮ್ಮದಿರಲ್ಲ ಸುಸ್ತಾಗ್ಬಿಟ್ರು. ಏನು, ಅಣ್ಣ ತಮ್ಮನ? ಹ್ಞೂ, ಅವರೇ ಕಿಡ್ನಾಪ್ ಮಾಡಿದ್ದು. ಅವ್ರು ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡ್ರು? ನನ್ನ ಲವ್ಗೋಸ್ಕರ. ಏನಂದ್ರೆ? ಅಂದ್ರೆ ನನ್ನ ಮೇಲಿರೋ ಲವ್ಗೋಸ್ಕರ. ಹೌದು, ಮುಂದೆ ಏನಾದ್ರೂ ತೊಂದರೆ ಆದ್ರೆ? ನಿಮ್ಗೋಸ್ಕರ ಏನೇ ಬಂದರೂ ಫೇಸ್ ಮಾಡಕ್ ನಾನು ರೆಡಿ.